ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಮೇಲೆ ದೂರನ್ನು ಕೊಡಲಾಗಿದೆ. ರಿಕ್ಕಿ ರೈ ಡ್ರೈವರ್ ಬಸವರಾಜ್ ದೂರನ್ನು ಕೊಟ್ಟಿದ್ದಾರೆ. ಯಾರು ಆ 4 ಅಂತಂದ್ರೆ ರಾಕೇಶ್ ಮಲ್ಲಿ, ಅನುರಾಧ, ನಿತೇಶ್ ಶೆಟ್ಟಿ ಹಾಗೂ ವೈದ್ಯನಾಥ್. ಈ 4 ಮೇಲೆ ದೂರನ್ನು ಕೊಡಲಾಗಿದೆ. ರಿಕ್ಕಿ ರೈ ಹತ್ಯೆ ಯತ್ನದ ಕೇಸ್ನಲ್ಲಿ ಮುತ್ತಪ್ಪ ರೈ 2ನೇ ಪತ್ನಿ ವಿರುದ್ಧ ಕೂಡ ದೂರು ನೀಡಲಾಗಿದೆ. ಮುತ್ತಪ್ಪ ರೈ 2ನೇ ಹೆಂಡತಿ ಅನುರಾಧ ಮೇಲೆ ಹತ್ಯೆ ಯತ್ನದ ಅನುಮಾನಗಳನ್ನು ವ್ಯಕ್ತಪಡಿಸಲಾಗಿದೆ. ಮುತ್ತಪ್ಪ ರೈ ಆಸ್ತಿ ಹಂಚಿಕೆಗೆ ಸಂಬಂಧಪಟ್ಟಂತೆ ಅನುರಾಧ ಜೊತೆಗೆ ಆಸ್ತಿ ವಿವಾದ ಉಂಟಾಗಿತ್ತು. 4ರಿಂದ ಜೀವ ಬೆದರಿಕೆ ಇದೆ ಅಂತ ರಿಕ್ಕಿ ರೈ ನನಗೆ ಹೇಳ್ತಾ ಇದ್ರು. ಗುಂಡಿನ ದಾಳಿ ನಡೆದ ಬಳಿಕವೂ ಕೂಡ ರಿಕ್ಕಿ ರೈ ಈ 4 ಹೆಸರನ್ನ ಹೇಳಿದ್ರು. ಮುತ್ತಪ್ಪ ರೈ ಬದುಕಿದ್ದಾಗಲೂ ಕೂಡ ಅವರ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಈ 4 ಮೇಲೆ ಅನುಮಾನ ಇದೆ ಅಂತ ದೂರನ್ನ ನೀಡಲಾಗಿದೆ. ರಿಕ್ಕಿ ರೈ ಡ್ರೈವರ್ ಬಸವರಾಜ್ ದೂರನ್ನು ಕೊಟ್ಟಿದ್ದಾರೆ. ಇದರ ಆಧಾರದಲ್ಲಿ ಪೊಲೀಸರು ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ತನಿಖೆಗೆ ಇಳಿದಿದ್ದಾರೆ. ಬಿಡದಿ ಪೊಲೀಸರು 5 ತಂಡಗಳನ್ನು ಮಾಡಿ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಈಗಾಗಲೇ ಡ್ರೈವರ್ ಬಸವರಾಜ್ ನೀಡಿದಂತಹ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ತಂಡಗಳನ್ನು ರಚಿಸಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ರಿಕ್ಕಿ ರೈ ಡ್ರೈವರ್ ಬಸವರಾಜ್ ನೀಡಿದಂತಹ ದೂರಿನ ಆಧಾರದಲ್ಲಿ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅದರಲ್ಲಿ ಒಬ್ಬರು ಮುತ್ತಪ್ಪ ರೈ ಅವರ 2ನೇ ಹೆಂಡತಿ ಅನುರಾಧ, ಅವರ ಮೇಲೂ ಕೂಡ ಅನುಮಾನ ಇದೆ ಅನ್ನುವಂಥ ದೂರನ್ನ ನೀಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಅವರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ನನ್ನ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ಈ 4ರಿಂದ ನನಗೆ ಥ್ರೆಟ್ ಇದೆ ಅನ್ನುವಂಥ ಮಾತನ್ನ ರಿಕ್ಕಿ ರೈ ಹೇಳ್ತಾ ಇದ್ರು ಅಂತ ಡ್ರೈವರ್ ಬಸವರಾಜ್ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.